ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆ ಇ ವತಿಯಿಂದ ಲ್ಯಾಟ್ರಿ ಎಂಟ್ರಿ AHS ಇರ್ಬೋದು, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸುತ್ತಿರುವಂಥ ವಿದ್ಯಾರ್ಥಿಗಳು ಈಗಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಇವತ್ತೇನು ಅಪ್ಡೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅಭ್ಯರ್ಥಿಗಳು ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡೌಟ್ಗಳಿದ್ದಲ್ಲಿ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಹೊಸ ಅಪ್ಡೇಟ್ ಈಗಾಗಿರುವಂಥದ್ದು ಏನಂದರೆ, ಸೇವಾ ಕೋಟಾ ಕ್ಲೈಮ್ ಮಾಡಲು ಅಭ್ಯರ್ಥಿಯು NOCಯನ್ನು ಹೊಂದಿರಬೇಕು, ಇಲ್ಲವಾದಲ್ಲಿ ನೀವು ಸೇವಾ ಕೋಟಾ ಕ್ಲೈಮ್ ಮಾಡಲು ಅರ್ಹರಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಏನಿದಿರ ಅರ್ಥ, ಇದು ಯಾರಿಗೆ ಅನ್ವಯವಾಗುತ್ತೆ ಅಂತಂದರೆ, ಯಾರು ಗೋರ್ಮೆಂಟ್ ಜಾಬ್ ಇದ್ದಾರೆ, ಎರಡೇ ಗೋರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ, ಅವರೇನಾದರೂ ಲ್ಯಾಟ್ರಿ ಎಂಟ್ರಿ ಪೋಸ್ಟ್ ಬೇಸಿಕ್ BSc ನರ್ಸಿಂಗು ಅಥವಾ ಲ್ಯಾಟ್ರಿ ಎಂಟ್ರಿ ಅಡಲ್ಟ್ ಸೈನ್ಸ್ಗಳನ್ನು ಮಾಡಬೇಕಂತಂದರೆ ಗೋರ್ಮೆಂಟ್ ಎಂಪ್ಲಾಯ್ ಇರಬೇಕು. ಅವರು ಅಂಥವ್ರುಗಳು NOC ಲೆಟ್ರನ್ನು ಸರ್ಕಾರದಿಂದ NOC ಲೆಟ್ರನ್ನು ಪಡ್ಕೋಬೇಕಾಗತ್ತೆ. ಸೊ NOC ಲೆಟ್ರ್ ಪ್ರೊಡ್ಯೂಸ್ ಮಾಡಿದರೆ ಮಾತ್ರ ಅವರಿಗೆ ಏನಂತಂದರೆ ಸೇವಾ ಕೋಟಾವನ್ನು ಕೊಡ್ತಾರೆ. ಇಲ್ಲ ಅಂದರೆ NOC ಲೆಟ್ರ್ ಇಲ್ಲ ಅಂತಂದರೆ ಅವರು ಜನರಲ್ ವಿದ್ಯಾರ್ಥಿಗಳಾಗಿ ಕನ್ವರ್ಟ್ ಆಗ್ತಾರೆ, ಜನರಲ್ ವಿದ್ಯಾರ್ಥಿಗಳು ಅಂತ ಕನ್ಸಿಡರ್ ಆಗ್ತಾರೆ. ಸೊ ಅಂಥ ಅಭ್ಯರ್ಥಿಗಳು ಯಾರೆಲ್ಲ ಈಗ GNA ಮಾಡಿದ ಮೇಲೆ BSc ನರ್ಸಿಂಗ್ ಮಾಡಬೇಕಂತಿರ್ತಾರೆ, ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ ಆಲ್ರೆಡಿ. ಅವರು ಈ ಒಂದು ಹೈಯರ್ ಎಜುಕೇಷನ್ ಮಾಡ್ಕೋಬೇಕಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ಗಳು ಅಧಿಕಾರಿಗಳಿಂದ NOC ಲೆಟ್ರನ್ನು ಪ್ರೊಡ್ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಅವರುಗಳಿಗೆ ಕನ್ಸಿಡರ್ ಮಾಡೋಂಗಿಲ್ಲ, ಸೇವಾ ನಿರತ ಕ್ಲೈಮನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಅಪ್ಡೇಟನ್ನು ಮಾಡಿರುವಂಥದ್ದು. ಇದು ಬೇರೆ ವಿದ್ಯಾರ್ಥಿಗಳಿಗೆ ಯೂಸ್ ಆಗೋದಿಲ್ಲ. ಈಗ ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಲ್ಯಾಬಲ್ಲೇ ಮಾಡ್ತಾ ಇದ್ದಾರೆ, ಅಂಥವ್ರುಗಳಿಗೆ ಈ NOC ಲೆಟ್ರ್ ಯೂಸ್ ಆಗೋದಿಲ್ಲ. ಇದು ಓನ್ಲಿ ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ.